ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫ್ಯಾಮಿಲಿ ಟೈಮ್ ಬ್ಲಾಗ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಫ್ರೆಂಡ್ಸ್, ಇವತ್ತಿನ ತಿಂಡಿ ಬಂದುಬಿಟ್ಟು ನಮ್ಮನೇಲಿ ದೋಸೆ ಹಂಚ್ಬಿಟ್ಟು ಹೇಳ್ತಾ ಇದ್ದಾವೆ. ಚೆನ್ನಾಗಿದೆ ದೋಸೆ. ಇನ್ನು ನಮ್ಮ ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಒಂದು ನಿಮಿಷ. ಕಾಂಬಿನೇಷನ್ ಬಂದುಬಿಟ್ಟು ಚಿಕನ್ ಸಾಂಬಾರ್. ಹಾಗೆ ದೋಸೆ ಕೂಡ ರೆಡಿಯಾಗಿದೆ. ನಮ್ಮ ಭಕ್ತಾದಿಗಳಿಗೆ ನಾವು ದೋಸೆಗಳನ್ನು ಹಾಕಿ ಕೊಡ್ತಾ ಇದ್ದೀವಿ. ಫಸ್ಟು ಇವ್ರು ಹೊಟ್ಟೆ ತುಂಬಿಸ್ಬಿಟ್ರೆ ನಾನು ಆಮೇಲೆ ನಿಧಾನಕ್ಕೆ ತಿನ್ಬೋದು ಅಂತ ಫ್ರೆಂಡ್ಸ್ ಇವರೆಲ್ಲ ಕೂತಿದ್ದಾರೆ. ಏನಕ್ಕೆ ಕೂತಿದ್ದೀರಾ? ಏನಕ್ಕೆ ಕೂತಿದ್ದೀರಾ? ದೋಸೆ ಏನು ದುದು ಅಲ್ಲ, ದೋಸೆ ಚಾಂಗ್. ಅವಳು ಯಾವಾಗಲೂ ಮಾತಾಡೋ ಚೀನಾ ಭಾಷೆ ಮಾತಾಡ್ತಾಳೆ. ಬಟ್ ಮೇ ಬಿ ಅವಳನ್ನ ನಮ್ಮ ದೇಶದಿಂದ ಹಿಡ್ಕೊಂಬಂದಿಲ್ಲ, ಚೀನಾದಿಂದ ಹಿಡ್ಕೊಂಬಂದಿದ್ದೀವಿ. ಅದಕ್ಕೋಸ್ಕರ ಹಂಗೆ ಮಾತಾಡ್ತಾಳೆ ಅವಳು. ತಿನ್ರಿ. ಹೆಂಗೈತಿ ದೋಸೆ? ಬನ್ನಿ ನಮ್ಮ ದೋಸೆ ಕತೆ ಏನಾಗಿದೆ ನೋಡೋಣ. ಗರಿ ಗರಿಯಾಗಿ ಬರ್ತಾ ಇದೆ ದೋಸೆ. ಅದಾದಮೇಲೆ ದೋಸೆ ಕತೆ ಅಲ್ಲಿಗೆ ಆಯಿತು ಫ್ರೆಂಡ್ಸ್. ನಾನು ತಿಂದ್ಕೊಂಡೆ. ತಿಂದಾದಮೇಲೆ ನಾಳೆ ಬೆಳಗ್ಗೆ ಮಂಗಳವಾರ ಅಂತ ಹೇಳ್ಬಿಟ್ಟು ಹೂ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಬಟ್ ಆದರೆ ಎಲ್ಲೆಲ್ಲಿ ಹೂ ಸಿಗಲಿಲ್ಲ. ಅದರಲ್ಲೂ ಅತಿ ಮೀರಿ ಎಲ್ಲಿ ಬೇಕೋ ಅಲ್ಲಿ ಹುಡುಕಿ ಒಂದು 20 ಏನೋ ಮೊಗ್ಗು ಸಿಕ್ಕು. ಮೊಗ್ಗನ್ನ ತೊಗೊಂಬಂದೆ. ಈಗ ಹೋಗ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದು ಪ್ಲೇಸ್ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಫಸ್ಟಿಗೆ ಇದ್ದಿದ್ದು ಮನೆ ಪ್ಲೇಸ್ ಇದು ಫ್ರೆಂಡ್ಸ್. ಅಲ್ಲಿ ಪಕ್ಕಕ್ಕೆ ಒಂದು ಸಣ್ಣ ಗಿಡ ನೆಟ್ಟಿದ್ರು. ಆ ಗಿಡ ಫುಲ್ ಹೆಮ್ಮರವಾಗಿದೆ. ಆದರೆ ಆ ಗಿಡದಲ್ಲಿ ಸಿಕ್ಕಿದೆ 2 ಮೊಗ್ಗು ಫ್ರೆಂಡ್ಸ್. ಒಂದು ಹೂವು ಜಾಸ್ತಿ ಸಿಗಲಿಲ್ಲ. ಇದೇ ಗಿಡ ನೋಡಿ ಫ್ರೆಂಡ್ಸ್, ಅದು ಸಣ್ಣದಿದ್ದು ಸಣ್ಣ ಸಸಿನ ನೆಟ್ಟಿತ್ತು ನಮ್ಮ ದೊಡ್ಡಮ್ಮ. ನಿಜವಾಗ್ಲೂ ಇಲ್ಲಿ ಬಂದರೆ ಒಂದು ಸ್ವಲ್ಪ ಭಾಳ ನೆನಪಾಗುತ್ತೆ. ಬರೀ 2 ಮೊಗ್ಗು ಫ್ರೆಂಡ್ಸ್ ಸಿಕ್ಕಿದ್ದು. ಅದಾದಮೇಲೆ ಇಲ್ಲಿ ಬಂದು ಒಟ್ಟು ಇಷ್ಟು ಮೊಗ್ಗು ಸಿಕ್ಕವು ಫ್ರೆಂಡ್ಸ್ ನನಗೆ. ಹಾಗೆ ಫ್ರೆಂಡ್ಸ್, ಇದು ವಿಡಿಯೋ ಸೆಕೆಂಡ್ ಡೇ, ಇದು ಮಂಗಳವಾರ ದಿವಸದ್ದು. ಯಾಕಂದರೆ ಆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಪಾಪು ಭಾಳ ಅಳ್ತಾ ಇದ್ಲು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡೋದೇ ಮರ್ತ್ಕೊಂಡ್ಬಿಟ್ಟೆ ನಾನು. ಇದಾದಮೇಲೆ ಫ್ರೆಂಡ್ಸ್, ಇದು ಬೆಳಗ್ಗೆ ಎದ್ದು ಕಸ ಗುಡಿಸಿ ಆಲ್ರೆಡಿ ಆಲ್ಮೋಸ್ಟ್ ಆಲ್ ನಾನು ಎದ್ದಾಗ 4:15 ಆಗಿತ್ತು. ಬಟ್ ಆದರೆ ಇವೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ 5 ಗಂಟೆ ಏನೋ ಆಗಿತ್ತು. ನಮ್ಮ ಮನೆಯವ್ರನ್ನ ಟೀ ಕಾಸಿ ಅವ್ರನ್ನ ಕಳಿಸಿ ಅದಾದಮೇಲೆ ನಾನು ನಿಧಾನಕ್ಕೆ ಕೆಲಸ ಮಾಡ್ಕೋತಿದ್ದೆ ಫ್ರೆಂಡ್ಸ್. ಇದು ಧೂಳ ಎಲ್ಲ ಅದು ಒಂಥರ ಜಾಡ ಕಟ್ಟುತ್ತಲ್ಲ, ಆ ಥರ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ. ಅದಾದಮೇಲೆ ಬಾಗಿಲು ಒರೆಸಿ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿದೆ. ಅದಾದಮೇಲೆ ಬಾಗಿಲಿಗೆ ಹಾಕಿರೋ ರಂಗೋಲಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಅದಾದಮೇಲೆ ಅಂಗ್ಳಕ್ಕೆ ಕಸ ಹೊಡೆಯೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಸೆಟ್ ಮಾಡಿ ನಾನು ಕಸ ಗುಡಿಸ್ಕೊಂಡು ಅದಾದಮೇಲೆ ಅದಕ್ಕೆ ಕಸ ಗುಡಿಸ್ಕೊಂಡ್ಮೇಲೆ ಕ್ಲೀನಾಗಿ ನೀರು ಹಾಕ್ಕೊಂಡೆ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್, ಇದು ನಾನು ನೆನ್ನೆ ಫೋನಲ್ಲಿ ನೋಡಿದ್ದೆ ಕುಬೇರ ರಂಗೋಲಿ ಅಂತ ಹೇಳ್ಬಿಟ್ಟು. ಆ ರಂಗೋಲಿನ ಬಾಗಿಲಲ್ಲಿ ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಯಾರ ಮನೇಲಿ ಹಣಕಾಸು ನಿಲ್ತಾ ಇಲ್ಲ ಅನ್ನೋರಿಗೆ ಇದು ರಂಗೋಲಿನ ಹಾಕಬೇಕಂತೆ. ಬಟ್ ಆದರೆ ಇದನ್ನು ತುಳಿಯೋ ಜಾಗದಲ್ಲಿ ಹಾಕಬಾರ್ದಂತೆ. ಹಾಗಾಗಿ ಇದನ್ನು ತುಳಸಿ ಕಟ್ಟೆ ಮುಂದೆ ಆಮೇಲೆ ದೇವ್ರ ಮನೆ ಮುಂದೆ ಹಾಕಬೇಕಂತೆ. ಫಸ್ಟ್ ಒಂದು ಲೈನ್ ಹಾಕ್ಕೊಂಡು ಅದರಿಂದ 3 ಲೈನ್ನ ಕಂಪ್ಲೀಟಾಗಿ ಹಾಕೋಬೇಕು. ಬಟ್ ಆದರೆ ಇದು ವಿಡಿಯೋದಲ್ಲಿ ಕರೆಕ್ಟ್ ಬಂದಿಲ್ಲ. ನಾನು ಟ್ರೈಪ್ಯಾಡ್ ಮುರಿದಿರೋ ಕಾರಣಕ್ಕೆ ಎಲ್ಲೆಲ್ಲೋ ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಆರ್ಡ್ರ್ ಮಾಡಿದ್ದೀನಿ, ಬಟ್ ಇನ್ನೂ ಅದು ಬಂದಿಲ್ಲ ಫ್ರೆಂಡ್ಸ್. ಅದು ಯಾಕೆ ಅಂತಂದರೆ ನಾನು ಇಲ್ಲಿ ಅಡ್ರೆಸ್ಸು ಅದು ಚೇಂಜ್ ಮಾಡಿದೆ. ನಾನು ನಮ್ಮ ಮನೆ ಅಡ್ರೆಸ್ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಅದು ಬಂದಿಲ್ಲ ಫ್ರೆಂಡ್ಸ್. ಇದು ರಂಗೋಲಿ ಹಾಕ್ಕೋಬೇಕಾದ್ರೆ ಫಸ್ಟು ಮಿಸ್ಟೇಕ್ ಆಯಿತು. ಆಮೇಲೆ ಅರ್ಥ ಆಯಿತು, ಒಂದು ಸತಿ ತಪ್ಪು ಮಾಡಿದ್ರೆ ಸೆಕೆಂಡ್ ಟೈಮ್ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಅದು ಫಸ್ಟ್ ಟೈಮೇ ಮಿಸ್ಟೇಕ್ ಆಯಿತು. ಹಾಗೆ ಯಾರ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದೆ, ಇದನ್ನು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ನೋಡೋಣ. ನಾನು ಇವತ್ತಿಂದ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಎಷ್ಟು ದಿವಸ ಅಂತಂದರೆ ಕಂಟಿನ್ಯೂ ನಾವು ಪೂಜೆ ಮಾಡಿದ್ದಾಗೆಲ್ಲ ಶುಕ್ರವಾರ, ಮಂಗಳವಾರ, ಆಮೇಲೆ ಶನಿವಾರ ದಿವಸ ನಾವು ಯಾವ ದಿನ ವಾರ ಮಾಡ್ತೀವೋ ಆ ದಿನ ಹಾಕಬೇಕಂತೆ ಫ್ರೆಂಡ್ಸ್. ಇದನ್ನ ಹಾಕಿದಷ್ಟು ಭಾಳ ಒಳ್ಳೆಯದು, ಕುಬೇರನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ಹಾಕಿದ್ದೀನಿ. ಇವತ್ತು ನೋಡಬೇಕು ಇವತ್ತಿಂದ ದಿವಸ ಹೇಗೋಗುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಫ್ರೆಂಡ್ಸ್ ಇದು ಅಂಗಳದ ಹತ್ರ ರಂಗೋಲಿ ಹಾಕ್ತಾ ಇದ್ದೆ.
ಅಂದರೆ ಅಂಗಳದ ಹತ್ರ ರಂಗೋಲಿ ಹಾಕಿರೋದು ಚೆನ್ನಾಗೇ ಬಂತು, ಭಾಳ ಚೆನ್ನಾಗಿ ಬಂದಿತ್ತು ಇವತ್ತು. ನೀವೇ ನೋಡಿ ಯಾವ ಥರ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಅದೇನೋ ಅಂತಾರಲ್ಲ, ಆಡ್ತಾ ಆಡ್ತಾ ಅಲ್ಲ ಹೊಗಳ್ತಾ ಹೊಗಳ್ತಾ ರೋಗ, ಆಡ್ತಾ ಆಡ್ತಾ ರಾಗ ಅಂತ ಹೇಳಿಬಿಟ್ಟು. ನಿಜ ಫಸ್ಟಿಗೆ ರಂಗೋಲಿ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ಈಗೀಗ ನಿಜವಾಗ್ಲೂ ಚೆನ್ನಾಗಿ ಕಲಿತಾ ಇದ್ದೀನಿ ಅಂತಲೇ ನನಗೆ ಎಕ್ಸ್ಪೀರಿಯೆನ್ಸ್, ಅಂದರೆ ಚೆನ್ನಾಗಿ ಕಲಿತಾ ಇದ್ದೀನಿ ಅನ್ನಿಸ್ತಾ ಇದೆ. ಹಾಗಾಗಿ ಇದು ರಂಗೋಲಿನ ಇದೂ ನಾನು ನೆನ್ನೆನೇ ನೋಡಿದ್ದೆ. ನಿಜ ಫ್ರೆಂಡ್ಸ್, ನೀವು ರಂಗೋಲಿ ಕಲಿಬೇಕು ಅಂತ ಅಂದರೆ ಈ ತಮಿಳಿಯನ್ಸ್ ರಂಗೋಲಿ ಹಾಕ್ತಾರಲ್ಲ, ಸಖತ್ತಾಗಿರುತ್ತೆ. ಆ ರಂಗೋಲಿ ನೋಡಿ ಕಲೀರಿ, ಭಾಳ ಈಸಿ ಮೆಥಡ್ ಇರುತ್ತೆ. ಹಾಗೆಯೇ ಬೇಗನೆ ಕಲ್ತ್ಬಿಡ್ಬೋದು. ಆಮೇಲೆ ಫಸ್ಟು ನೀವು ಕಲಿಯೋಕ್ಕಿಂತ ಮುಂಚೆ ಈ ಥರ ಸಣ್ಣ ಸಣ್ಣ ಪುಟ್ಟ ರಂಗೋಲಿ ಕಲೀರಿ. ಆಮೇಲೆ ಚುಕ್ಕಿಗೆ ಹೋಗಿ, ಡೈರೆಕ್ಟ್ ಚುಕ್ಕಿಗೆ ಹೋದರೆ ನಿಮಗೆ ಕನ್ಫ್ಯೂಸ್ ಆಗಿ ತಲೆ ಕೆಟ್ಟೋಗುತ್ತೆ. ಹಾಗಾಗಿ ನಾನು ಫಸ್ಟ್, ಅಂದರೆ ನನಗೆ ಆಲ್ಮೋಸ್ಟ್ ಅಲ್ಲಿ ಚುಕ್ಕಿಗಿಂತ ಇದೇ ಈಸಿ ರಂಗೋಲಿಗಳು ಬರೋದು ನನಗೆ. ಚುಕ್ಕಿ ಹಾಕಿದರೆ ನಾನು ಕೆಟ್ಟೋಗ್ಬಿಡುತ್ತೆ. ಮೊನ್ನೆ ನೋಡಿದ್ರಲ್ಲ ಆ ಥರ ಕೆಟ್ಟೋಗ್ಬಿಡುತ್ತೆ ಅದು. ಹಾಗಾಗಿ ನಾನು ಚುಕ್ಕಿ ರಂಗೋಲಿಗೇನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅದಾದಮೇಲೆ ಅದರಿಂದ ಒಂದು ಸ್ವಲ್ಪ ಹಿಂದಕ್ಕೆ ಸರ್ಕೊಂಡು ಆಮೇಲೆ ಹಾಕ್ತಾಯಿದ್ದೀನಿ ದೊಡ್ಡ ರಂಗೋಲಿ. ಫ್ರೆಂಡ್ಸ್, ಇದು 5 ಚುಕ್ಕೆಯಿಂದ 3 ಚುಕ್ಕೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಂತು. ಇದು ನಿಜ, ನಾನು ಒಂದು ಸತಿ ಅಂದರೆ ಸುಮ್ಮನೆ ಹಾಗೆ ಕಣ್ಣಲ್ಲಿ ನೋಡ್ಕೊಂಡಿದ್ದೆ, ರಾತ್ರಿ ಮಲಗೋಬೇಕಾದ್ರೆ ನೋಡ್ಕೊಂಡಿದ್ದೆ, ಅದನ್ನೇ ಟ್ರೈ ಮಾಡಿದೆ. ಅಫ್ಕೋರ್ಸ್ ನಿಜವಾಗ್ಲೂ ಚೆನ್ನಾಗಿ ಬಂತು, ಏನು ಕೆಟ್ಟೋಗಲಿಲ್ಲ, ಅದು ಅಷ್ಟು ಚೆನ್ನಾಗಿ ಬಂತು. ಅಂದರೆ 5 ಚುಕ್ಕೆ ಇಟ್ಕೊಂಡು ಅದಾದಮೇಲೆ ಅದ್ರ ಸೆಂಟ್ರಿಗೆ ಒಂಥರ ಮೊಗ್ಗು ಥರ ಬರುತ್ತಲ್ಲ, ಲೀವ್ಸ್ ಆ ಥರ ಬಿಡಿಸ್ಕೋಬೇಕು. ಆ ಥರ ಬಿಡಿಸ್ಕೊಂಡಾದ್ಮೇಲೆ ಅದ್ರ ಸುತ್ತ ಫ್ಲವರಿಂದ ಹಿಂಗೆ ರೌಂಡ್ ಬಿಡಿಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಅದು ಗೊತ್ತಾಗ್ಬಿಡುತ್ತೆ. ಅದೇ ಅಂದರೆ ಸಿಂಪಲ್ ರಂಗೋಲಿ, ಕಲರ್ ಹಾಕಿದರೆ ಅದು ಏನೋ ಅಂತಾರಲ್ಲ, ಸಿಂಪಲ್ ಆಗಿರೋದು ಮೇಕಪ್ ಮಾಡಿದ್ರೆ ಎಲಿಗೆಂಟಾಗಿ ಕಾಣುತ್ತೆ ಅನ್ನೋ ಥರನೇ ಇತ್ತು ಅದು ರಂಗೋಲಿ. ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ರಂಗೋಲಿ ಕಲರ್ ತೊಗೊಂಬಂದು ಒಂದು ಸತಿ ಟ್ರೈ ಮಾಡ್ತೀನಿ, ರಂಗೋಲಿ ಕಲರ್ ಹಾಕಿದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಒಂಥರ ಚೆನ್ನಾಗೇ ಬಂತು, ಒಂದು ಸ್ವಲ್ಪನೂ ಕೆಡಲಿಲ್ಲ. ನಿಜ, ನಾನು ಬಾಯಲ್ಲಿ ಅಕ್ಕಿ ಕಳ್ಕೊಂಡಿದ್ದೆ, ಎಲ್ಲಿ ಕೆಟ್ಟೋಗ್ಬಿಡ್ತೋ ಇದು ರಂಗೋಲಿ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ಅದು ರಂಗೋಲಿ ಸುತ್ತ ಅದಾದಮೇಲೆ ಅದ್ರ ಸೆಂಟ್ರಿಗೆ ಒಂಥರ ಡಾಟ್, ಅಂದರೆ ಹಿಂಗೆ ವೃತ್ತಾಕಾರ ಹಾಕಿ ಅದಕ್ಕೆ ಎಲೆ ಬಿಡಿಸೋದು ಅಷ್ಟೇ. ಎಲೆ ಬಿಡಿಸಿದ ಮೇಲೆ ನಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಓವರಾಗಿ ಡೆಕೋರೇಷನ್ ಮಾಡ್ಕೋಬೋದು, ಬೇಡ ಆದರೆ ಸಾಕು. ಸಿಂಪಲ್ಲಾಗಿ ಏನೋ ಹಬ್ಬ ಹರಿದಿನ ಇದ್ದರೆ ಮಾಡ್ಕೋಬೋದು. ನಿಜ, ಇದು ಸಣ್ಣ ರಂಗೋಲಿ ಆದ್ರೂ ಇದನ್ನೇ ಬೆಳೆಸ್ಕೋತಾ ಹೋದರೆ ದೊಡ್ಡ ರಂಗೋಲಿ ಆಗೋಗ್ಬಿಡುತ್ತೆ. ಅಂದರೆ ಅದು ರಂಗೋಲಿ ಅದು ಎಲೆಗೋಸ್ಕರ ತೆಗ್ದಂಗೆ ರಂಗೋಲಿ ಡಿಸೈನ್ಗಳು ಬರ್ತಾನೆ ಇರ್ತವೆ. ಒಂದು ಸತಿ ಕಲ್ತ್ಬಿಟ್ರೆ ಮುಗ್ದೇ ಹೋಯಿತು. ಅದರಿಂದ ಏನು ಬೇಕಾದರೂ ಮಾಡ್ಕೋಬೋದು ನಾವು, ಯಾಕಂದರೆ ಕಲ್ತಿರ್ತೀವಿ ಅನ್ನೋ ಒಂದು ಧೈರ್ಯ ನಮಗಿರುತ್ತೆ. ಹಾಗೆ ನಿಧಾನಕ್ಕೆ ಬಿಡಿಸ್ಕೋತಾ, ಅಂದರೆ ತಂಡೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಫ್ರೆಂಡ್ಸ್. ಎಷ್ಟು ಮಟ್ಟಿಗಿತ್ತು ಅಂದರೆ ನಾನೇ ಫ್ರೀಸ್ ಆಗ್ಬಿಡ್ತೀನಿ, ಯಾವಾಗಪ್ಪ ಈ ತಂಡಿ ಮುಗಿಯುತ್ತೆ ಅನ್ನಿಸ್ತಾ ಇತ್ತು. ಅಷ್ಟು ತಂಡಿ ಇತ್ತು. ಅಷ್ಟು ಬೆಂಕಿಯಂಗೆ ನೀರು ಕಾಸ್ಕೊಂಡು ಸ್ನಾನ ಮಾಡಿದ್ರು ಫ್ರೆಂಡ್ಸ್, ನನಗೆ ನೀರು ಮೈಗೆ ಹತ್ತಿಲ್ಲ ಏನೋ ಅಪ್ಪ ಅನ್ಬೇಕು. ಅಷ್ಟು ಈ ಬೆಳಗ್ಗೆ ಎದ್ದು ತಂಡಿಯಲ್ಲಿ ಕೆಲಸ ಮಾಡೋರು ಕಷ್ಟ, ಅವ್ರಿಗೆ ಗೊತ್ತಿರುತ್ತೆ. ಬ್ಲಡ್ಡೆಲ್ಲ ಒಂಥರ ಮಂಜಾದಂಗೆ ಆಗ್ಬಿಡುತ್ತೆ. ಭಾಳ ಅಂದರೆ ಭಾಳನೇ ಕಷ್ಟ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಅದರಲ್ಲಿ ಬೇರೆ ನಾನು ಇಷ್ಟೊತ್ತಿಗೆ ಪೂಜೆ ಮಾಡಲಿಲ್ಲ ಅಂದರೆ ನನಗೇನೋ ಒಂಥರ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕನೂ ಕಸಿ ಬಿಸಿ ಆಗ್ತಾ ಇರುತ್ತೆ. ನಾನು ಪೂಜೆನೇ ಮಾಡಿಲ್ಲ ಇವತ್ತು, ನಾನು ಮಾಡೇ ಇಲ್ಲ ಅನ್ನೋಷ್ಟು ಬೇಜಾರಾಗೋಗುತ್ತೆ. ಆ ಕಾರಣಕ್ಕೋಸ್ಕರ ಎಷ್ಟೇ ಥಂಡಿ ಆಗಲಿ ಏನೇ ಆಗಲಿ, ಹೇಳಬೇಕು ಅಂದರೆ ನಾನು ಎದ್ದಿದ್ದೆ 3:15 ಫ್ರೆಂಡ್ಸ್ ಇವತ್ತು. ಬಟ್ ಆದರೆ ಹೊರಗಡೆ ನಾನು ಬರೋಕ್ಕೊಂದು ಸ್ವಲ್ಪ ಹೆದರ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಕೇಳಿದ್ದು, ನಮ್ಮ ಮನೆಯವ್ರು 4 ಗಂಟೆಗೆ ಎದ್ದೇಳಂತೆ, ಹೋಗು ಬೇಡ ಮಲ್ಕ, ಇಷ್ಟೊತ್ತಾಗಿ ಎದ್ದು ಏನು ಮಾಡ್ತೀಯ ನೀನು ಅಂತಂದರು. ಅದಾದಮೇಲೆ ಮಲ್ಕೊಂಡು ಹಂಗೂ ಮಾಡಿ ಕರೆಕ್ಟ್ 4:15 ಎದ್ದೆ. 4:15 ಎದ್ದ ಮೇಲೂ ನಾನು ಕದ ತೆಗಿಯೋಕ್ಕೆ ಹೋಗಲಿಲ್ಲ. 5 ಗಂಟೆಗೆ ಸ್ನಾನಕ್ಕೆ ನೀರು ಇಟ್ಕೊಂಡು ಅದಾದಮೇಲೆ ಕೆಲಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹೊರಗೆ ಒಂದು ಸತಿ ಹೋಗಿ ಬಂದೆ ಫ್ರೆಂಡ್ಸ್, ಫುಲ್ಲು ಶೀತ. ನಾನು ಎದುರುಗಡೆ ಬಂದ್ರೂ ನನ್ನ ಕಣ್ಣು ಕಾಣ್ತಾಯಿತ್ತೋ ಇಲ್ಲ ಅನ್ಬೇಕು, ಆ ರೇಂಜಿಗಿತ್ತು. ಹಾಗಾಗಿ ನಾನು ಎದ್ದೇಳಕ್ಕೆ ಹೋಗಲಿಲ್ಲ. ಆಮೇಲೆ ನಾನು ಈಗ ನನ್ನ ಟೈಮಿಂಗ್ಸ್ ಬೇಗ ಆಗೋಗಲಿ ಅಂತ ನಾನು ಮಾಡೋಕ್ಕೆ ಹೋಗ್ಬಿಟ್ರೆ ನನ್ನ ಮಗಳಿಗೆ ಶೀತ ಆಗೋಗುತ್ತೆ ಅನ್ನೋದೊಂದು ರೀಸನ್ನು. ಅದೇ ಮೇನ್ ಇಂಪಾರ್ಟೆಂಟು. ಯಾಕಂದರೆ ನಾವು ನೋಡ್ಕೊಳಕ್ಕೆ ಹೋದ್ರೆ ಇನ್ನೂ ಒಂದು ತಾಸು ಲೇಟ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಮಂಚು ಕರಗಿದ ಮೇಲೆ ಮಾಡೋಣ ಅಂತ ತಿಳ್ಕೊಂಡೆ. ಆಮೇಲೆ ನಾನು ಬೆಳಗ್ಗೆ ಬೇಗ ಹೇಳೋಕತ್ತಾಗಿಂದ ನನಗೆ ಅನಿಸೋದು ಈ 3:30-4 ಗಂಟೆ ಅದರೊಳಗಡೆ ಅಷ್ಟು ಥಂಡಿ ಇರಲ್ಲ ಫ್ರೆಂಡ್ಸ್. ಇದಾದಮೇಲೆ ಇದು ರಂಗೋಲಿ ಫ್ರೆಂಡ್ಸ್, ಇದು ಈ ಥರ ಕಾಣ್ತಾ ಇತ್ತು. ಅದೇ ಒಂದು ಫೋಟೋ ತಗೊಂಡಿದ್ದೆ, ಈ ಥರ ಕಾಣ್ತಾ ಇದೆ ಅದು. ಅದಾದಮೇಲೆ ಫ್ರೆಂಡ್ಸ್, ಇದು ಅದು ಬಾಗ್ಲ ಹತ್ರ ಹಾಕಿರೋದು ಹೊಸಲಕಟ್ಟೆ, ತುಳಸಿ ಕಟ್ಟೆ. ಇದು ಪೂಜೆ, ಇವತ್ತಿನ ಪೂಜೆ ಹೀಗಾಗಿತ್ತು. ಮಾಡು. ಓವರ್ ನೈಟ್ ನಿದ್ದೆ ಕೊಡಲ್ಲ ಇವಳು. ಏನಾಗೈತೆ ನಿನ್ನೆ ಮಲ್ಕನ ಬಿಟ್ಟು? ಫ್ರೆಂಡ್ಸ್, ಇವತ್ತಿನ ಕೆಲಸ ಇಲ್ಲಿ ನೋಡಿ, ಇಷ್ಟು ಬಟ್ಟೆ ಇದಾವೆ. ಇದರಲ್ಲಿ ತೊಳಿಲಿಲ್ದಾವೆ ಯಾವಾಗ ಗೊತ್ತಿಲ್ಲ. ಅವನ್ನೆಲ್ಲ ತಗೊಂಡೋಗ್ಬೇಕು. ಆಮೇಲೆ ಪೂಜೆನೂ ಮುಗೀತು, ಎಲ್ಲ ಮುಗೀತು. ಅವ್ರು ಬ್ರೆಡ್ಡು ಟೀನು ಕುಡಿದ್ರು. ಇವಳು ಆಟ ಆಡ್ತಾ ಇದ್ದಾಳೆ.
ನೀರು ಬೇರೆ ಬಿಟ್ಟಿದ್ದಾನೆ. ಇನ್ನು ಇವಳು ಏನು ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಆಲ್ರೆಡಿ ರಂಗೋಲಿ ಕೆಟ್ಟು ಹೋಗ್ತದೆ, ಬಿಸಿಲು ಬಿದ್ದೈತಿ. ಹಾಗೆ ಫ್ರೆಂಡ್ಸ್, ಬಟ್ಟೆಗಳನ್ನೆಲ್ಲ ನೆನೆ ಹಾಕ್ಕೊಂಡು ನಾನು ಕುಡಿಯೋಕ್ಕೆ ನೀರು ಹಿಡ್ಕೊಂಡು ಮುಸ್ರೆ ಎಲ್ಲ ತೊಗೊಂಬಂದು ಮುಸ್ರೆ ತಿಕ್ಕೊಂಡು ನನ್ನ ಮಗಳು ನೀರು ಹಿಡಿತಾ ಇದ್ಲು. ನಾನು ಮುಸ್ರೆ ಎಲ್ಲ ತಿಕ್ತಾ ಇದ್ದೆ. ಆ ಪಕ್ಕದ ಮನೆ ಹುಡುಗ ಪಾಪುನ ಎತ್ಕೊಂಡಿದ್ದ. ಹಾಗೆ ಫ್ರೆಂಡ್ಸ್, ಇವತ್ತಿನ ದಿವಸ ಹೀಗೋಯ್ತು. ಇದ್ರ ಮೇಲೆ ನನಗೇನು ಕೆಲಸ ಇರಲ್ಲ. ಇನ್ನೇನಿದ್ರು ಪಾಪುಗಳಿಗೆ ಅವ್ರಿಗೆ ಏನು ಊಟ ಕೊಟ್ಟು ಮುಗಿಸ್ಬೇಕಷ್ಟೇ. ಓಕೆ, ಬಾಯ್.